ನಮ್ಮ ಆರ್ ಸಿ ಬಿ ವುಮೆನ್ಸ್ ಏನಾದರೂ ಒಂದು ಪ್ಲೇಯರ್ ಬಗ್ಗೆ ನಾಳಿನ ಮ್ಯಾಚಲ್ಲಿ ಪ್ರಿಪೇರ್ ಆಗಿ ಬಂದಿಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಈಗ ಮುಗ್ಗ ತಗ್ಗಿಸ್ಕೊಂಡು ಒಡಿಸ್ಕೊಳ್ಳೋದೆ. ಯಾಕಂತ ಹೇಳಿದ್ರೆ ಇವರು ನಮ್ಮ ಆರ್ ಸಿ ಬಿಯ ಮಾಜಿ ಆಟಗಾರಳು ಸೋಫಿ ಡಿವೈನ್. ಈ ಒಂದು ಸೀಸನ್ ಗುಜರಾತ್ ಟೈಟನ್ಸ್ಗಂತೂ ಸರಿ ಪರ್ಫಾರ್ಮ್ ಮಾಡ್ತಾರೆ ಗುರು. ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಿ ಕೇಳಂಗೇ ಇಲ್ಲ. ಆಡಿರೋ 3 ಮ್ಯಾಚಸಲ್ಲಿ 2 ಮ್ಯಾಚು ಫೈರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಮ್ಯಾಚು ಅಗೇನೆಸ್ಟ್ ಯು ಪಿ ವಾರಿಯರ್ಸ್ ವಿರುದ್ಧ 20 ಬಾಲಲ್ಲಿ 38 ರನ್ ಹೊಡೆದಿರೋದು, 2 ಸಿಕ್ಸು ಮತ್ತು 4 ಬೌಂಡ್ರಿಗಳು. ಆ್ಯಂಡ್ ಸೆಕೆಂಡ್ ಮ್ಯಾಚು ಡಿ ಸಿ ಅಗೇನೆಸ್ಟ್ ಅಂತೂ ಪಾಪ ಡಿ ಸಿ ಬೌಲರ್ಸ್ಗಂತೂ ಹಿಗ್ಗ ಮುಗ ತದಗಿದ್ದಾರೆ. 42 ಬಾಲಲ್ಲಿ 95 ರನ್ನು. ಬೌಂಡ್ರಿಗಳಿಗಿಂತ ಸಿಕ್ಸ್ಗಳೇ ಜಾಸ್ತಿ ಇದೆ. 8 ಸಿಕ್ಸು 7 ಬೌಂಡ್ರಿನ ಹೊಡೆದ್ಬಿಟ್ಟು ಡಮಿಲ್ ಅಂತ ಹೊಡೆದು ಹೋಗಿರೋದು. ಬಟ್ ಆರ್ ಸಿ ಬಿ ಇವ್ರ ಬಗ್ಗೆ ನಾಳೆ ಪ್ರಿಪೇರ್ ಆಗಿ ಬರಲೇಬೇಕು, ಬೇಗ ಎತ್ಕೋಬೇಕು ಇವ್ರನ್ನ. ವಿಕೆಟ್ ಇಲ್ಲ ಅಂತ ಹೇಳಿದ್ರೆ ತದಗ್ತಾರೆ, ಹೇಳ್ತಾ ಇದ್ದೀನಿ, ಪಕ್ಕ ತದಗ್ತಾರೆ. ಮತ್ತು ಬೌಲಿಂಗಲ್ಲೂ ಕೂಡ ಆಡಿರೋ 3 ಮ್ಯಾಚಸ್ಗಳಲ್ಲಿ ಆಲ್ಮೋಸ್ಟ್ ಒಂದು 5-6 ವಿಕೆಟ್ನ ತಗೊಂಡಿದ್ದಾರೆ ಪಕ್ಕ. ಆ್ಯಂಡ್ ಆರ್ ಸಿ ಬಿ ಇವಾಗ ಇವ್ರಿಗೆ ದೊಡ್ಡ ಚಾಲೆಂಜ್ ಆಗಿದೆ ಇವ್ರನ್ನ ಔಟ್ ಮಾಡೋದು ನಾಳಿನ ಮ್ಯಾಚಸಲ್ಲಿ. ಬಿಕಾಸ್ ಆರ್ ಸಿ ಬಿ ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಥರ ಇದೆ. ಎಲ್ಲ ಮ್ಯಾಚು ಕೂಡ ಡಾಮಿನೇಟ್ ಆಗಿ ಬೌಲಿಂಗ್ನ ಮಾಡ್ತಾ ಇರೋದು, ಪವರ್ ಪ್ಲೇ ಅದು ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಓಪನಿಂಗ್ ಪೇರ್ ಅಂತೂ ಸ್ಮೃತಿ ಮಂದನ ಆ್ಯಂಡ್ ಗ್ರೇಸ್ ಹ್ಯಾರಿಸ್ ಅಂತೂ ಫೈರ್ ಆಗಿ ಓಪನ್ ಮಾಡ್ತಾರೆ. ಗ್ರೇಸ್ ಹ್ಯಾರಿಸ್ ಅಂತೂ ಬೆಂಕಿ ಬ್ಯಾಟರ್ ಮಗ, ಬೆಂಕಿ ವುಮೆನ್ ಅಂತಲೇ ಹೇಳ್ಬೋದು. ಆರ್ ಸಿ ಬಿಗೆ ಸಿಕ್ಕಿರೋದು ಯಾವ ಥರ ಪಿಲ್ಸಾಲ್ಟ್ ಸಿಕ್ಕಿದಾರಲ್ಲ ಮೆನ್ಸಲ್ಲಿ, ಅದೇ ಥರ ವುಮೆನ್ಸಲ್ಲಿ ಗ್ರೇಸ್ ಹ್ಯಾರಿಸು ಫೈರು. ಆ್ಯಂಡ್ ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದ್ರೆ ಆರ್ ಸಿ ಬಿ ಇವಾಗ 2 ಮ್ಯಾಚಸ್ 2 ಗೆದ್ದುಬಿಟ್ಟು ಟಾಪಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಇನ್ನೊಂದಾಗಿ ಗೆದ್ರೆ ಹಂಗೆ ಫಿಕ್ಸ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಮ್ ಐ 3ರಲ್ಲಿ 2 ಗೆದ್ದು ಆರ್ ಸಿ ಬಿ ಅಗೇನೆಸ್ಟ್ 1 ಮ್ಯಾಚ್ನ ಸೋತರು. ಆ್ಯಂಡ್ ಜಿಜಿನೂ ಕೂಡ ಎಮ್ ಐ ಅಗೇನೆಸ್ಟ್ ಗೆದ್ದು ಸೋತಿದ್ದಾರೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ 3 ಮ್ಯಾಚಲ್ಲಿ 2 ಗೆದ್ದು 1 ಸೋತಿದ್ದಾರೆ. ಆ್ಯಂಡ್ ಡಿ ಸಿ 3ರಲ್ಲಿ ಒಂದೇ ಒಂದು ಗೆದ್ದಿರೋದು, 1 ಲಾಸ್ ಆಗಿದ್ದು, 2 ಲಾಸ್ ಆಗಿದ್ದಾರೆ. ಆ್ಯಂಡ್ ಯು ಪಿ ವಾರಿಯರ್ಸ್ ಅಂತೂ 3ಕ್ಕೆ 3 ಕೂಡ ಹೊಗೆ ಹಾಕೊಂಡಿದ್ದಾರೆ. ಫಸ್ಟ್ ಒನ್ ಯು ಪಿ ವಾರಿಯರ್ಸ್ ಸೋತಿದ್ದು, ನಮ್ಮ ಮೇಲೆ ಸೋತಿದ್ದಾರೆ, ಎಮ್ ಐ ಮೇಲೆ ಸೋತಿದ್ದಾರೆ, ಆ್ಯಂಡ್ ಜಿ ಜಿ ಮೇಲೂ ಕೂಡ ಸೋತಿದ್ದಾರೆ. ಇದು ಬಂಡವಾಳ ಹೇಳಬೇಕು ಅಂತ ಹೇಳಿದ್ರೆ. ನಾಳಿನ ಮ್ಯಾಚ್ ಆರ್ ಸಿ ಬಿದು ಪ್ಲೇಯಿಂಗ್ 11 ನೋಡಿದ್ರೆ ಗರ್ಲ್ಸ್ ಸೇಮೇ ಇರುತ್ತೆ ಮಗ, ಯಾವುದೇ ಥರ ಚೇಂಜಸ್ ಇರೋಲ್ಲ. ಯಾಕಂತ ಹೇಳಿದ್ರೆ ವಿನ್ನಿಂಗ್ ಮೂಮೆಂಟ್ ಇದೆಯಲ್ಲ, ಅದನ್ನು ಬ್ರೇಕ್ ಮಾಡಿ ಯಾರು ಕೂಡ ಇಷ್ಟಪಡಲ್ಲ. ಸೊ 8-8 ನೋಡಿದ್ರೆ ಆರ್ ಸಿ ಬಿ ಮತ್ತು ಗುಜರಾತ್ ಟೈಟನ್ಸರು ಟೋಟಲ್ 4 ಮ್ಯಾಚಸ್ನ ಆಡಿದ್ದಾರೆ. ಆರ್ ಸಿ ಬಿ 2 ಗೆದ್ದರೆ, ಜಿ ಜಿನೂ ಕೂಡ 2 ಗೆದ್ದರೆ. ಅದೇ ಥರ ಕಾಂಪಿಟೇಷನ್ ಅಷ್ಟೋದೇನಿಲ್ಲ. ಬಟ್ ಸೋಫಿ ಡಿವೈನ್ ಇರೋದ್ರಿಂದ ಸ್ವಲ್ಪ ಆರ್ ಸಿ ಬಿ ಥಿಂಕ್ ಮಾಡಲೇಬೇಕು. ಬಿಕಾಸ್ ಇವರಂತೂ ನಿಂತ್ಕೊಂಡ್ರೆ ಹೊಡಿತಾನೆ ಇರ್ತಾರೆ. ಓಕೆನಾ, ಒಂದು ಫಸ್ಟು ಬಾಲಿಂದ ಯಾವ ಥರ ಆರ್ ಸಿ ಬಿಲಿ ಗ್ರೇಸ್ ಹ್ಯಾರಿಸ್ ಹೊಡಿತಾರೆ ಫಸ್ಟ್ ಬಾಲಿಂದ, ಅದೇ ಥರ ಇವರು ಕೂಡ ಹೊಡೆಯೋದು. ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಮಗ. ಡೆಕೆಡ್ಗಳಿಂದ ನ್ಯೂಜಿಲ್ಯಾಂಡ್ಗೆ ಇವರು ಸರ್ವಿಸ್ನ ಮಾಡ್ಕೊಂಡು ಬರ್ತಾಯಿದ್ದಾರೆ. ಮತ್ತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಕೂಡ ತುಂಬ ವರ್ಷಗಳಿಂದ ಆಡ್ತಾಯಿದ್ದಾರೆ. ಸೊ ಇವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ತಲೆನೇ ಕೆಡಿಸ್ಕೊಳ್ಳಲ್ಲ. ಬೌಲಿಂಗ್ ಕೂಡ ಸಕ್ಕತ್ತಾಗ್ತಾರೆ, ಫೀಲ್ಡಿಂಗ್ ಅಂತೂ ಕೇಳೋಂಗಿಲ್ಲ. ಆ ಒಂದು ವೆಯ್ಟ್ನ ಇಟ್ಕೊಂಡು ಆ ಲೆವೆಲ್ಗೆ ಒಂದು ಫೈರ್ ಫೀಲ್ಡಿಂಗ್ ಒಂದು ಬೌಲಿಂಗು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಗ್ರೇಟ್ ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಪ್ಲೇಯಿಂಗ್ 11 ಸ್ಮೃತಿ ಮಂದನ, ಗ್ರೇಸ್ ಹ್ಯಾರಿಸ್, ಹೇಮಲತಾ, ರಿಚಾ ಘೋಷ್, ರಾಧಾ ಯಾದವ್, ನಡಾಂಡಿ ಕ್ಲಾರ್ಕ್, ಅರುಂಧತಿ ರೆಡ್ಡಿ, ಶ್ರೇಯಾಂಕಾ ಪಾಟೀಲ್, ಪ್ರೇಮ ರಾವತ್, ಲಿನ್ಸಿ ಸ್ಮಿತ್, ಲೋರಾ ಬೆಲ್ ಇದೇ ಆಗಿರುತ್ತೆ. ಅದೇ ಥರ ಚೇಂಜಸ್ ಮಾಡಲ್ಲ. ಒಂದು ವಿನ್ನಿಂಗ್ ಮೂಮೆಂಟಲ್ಲಿ ಅದೇ ಥರ ಚೇಂಜ್ ಮಾಡಲ್ಲ ಅಂತ ಅನಿಸ್ತದೆ. ನೋಡೋದ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ನಾಳಿನ ಮ್ಯಾಚ್ ಏನಾಗ್ಬೋದು ಅಂತ ಕಾಮೆಂಟ್ ಮಾಡೋ ಮಗ, ಯಾರು ಕೂಡ ಕಾಮೆಂಟೇ ಮಾಡಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸೊ ನನಗೊಂದೊಂದು ಖುಷಿ ಆಗ್ತಾಯಿದೆ, ಫೇಸ್ಬುಕ್ಕಲ್ಲಿ ನನ್ನ ಪೇಜು ಸಕ್ಕತ್ತಾಗೆ ಗ್ರೋ ಆಗ್ತಾಯಿದೆ ಗುರು. ಥ್ಯಾಂಕ್ ಯು ಯಾರೆಲ್ಲ ಫಾಲೋ ಮಾಡ್ತಾಯಿದ್ದೀರಾ. ಇದೇ ಥರ ರಿಯಾಕ್ಟ್ ಮಾಡ್ತಾಯಿರಿ, ನನ್ನ ವೀಡಿಯೋಗಳಿಗೆ ಲೈಕ್ ಕೊಡ್ತಾಯಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ತುಂಬ ಜನ ರೆಕಗ್ನೈಸ್ ಮಾಡ್ತಾಯಿದ್ದೀರಾ. ನೋಡೋದ ನನ್ನ ಜರ್ನಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಆ್ಯಕ್ಚುಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಟೈಮ್ ಇದ್ದಾಗೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಗೈಸ್, ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಸೊ ನೋಡೋದ ಮುಂದಿನ ದಿನಗಳಲ್ಲಿ ಒಂದು ಸೆಟಪ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಟುಡಿಯೋ. ಸೊ ನಿಮಗೆ ಇನ್ನೊಂದು ವೀಕಲ್ಲಿ ಗೊತ್ತಾಗುತ್ತೆ, ಬೇರೆ ಎಲ್ಲನೂ ಕೂಡ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಮಾಡೋದ ಇದನ್ನೇ ಒಂಥರ ಪ್ರೊಫೆಷನಲ್ ತಗೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾಗುತ್ತೆ ನೋಡೋದ ಬಾಯ್ಸ್. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಶೇರಿಂಗ್ ಮೈ ವಿಡಿಯೋಸ್, ಲೈಕ್ ಎಲ್ಲನೂ ಮಾಡ್ಕೊಳ್ಳಿ. ಹಾಗಿದ್ರೆ ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.